ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತಾವರೆ ಬೀಜ ಮತ್ತು ಲೋಟಸ್ ಸೀಡಿಂದ ನಾನು ಸಿಹಿ ಮತ್ತು ಖಾರದ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂತೀನಿ ಹಾಗೂ 1 ಕಪ್ ತಾವರೆ ಬೀಜಗಳನ್ನ ಹಾಕೊಂತಿದ್ದೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತಾವರೆ ಬೀಜಗಳನ್ನ ಫ್ರೈ ಮಾಡ್ಕೊಂತಿದ್ದೀನಿ. 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ತಾವರೆ ಬೀಜಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಮಾಡ್ಕೊಂಡ್ರಂತ ತಾವರೆ ಬೀಜಗಳೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕೊಂತಿದ್ದೀನಿ. ಇಷ್ಟು ಕ್ರಿಸ್ಪ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾನಿವಾಗ 3 ಟೇಬಲ್ ಸ್ಪೂನ್ ಕಡಲೆ ಬೀಜನ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಕಡಲೆ ಬೀಜನ 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಮಾಡ್ಕೊಂಡ್ರಂಥ ಕಡಲೆ ಬೀಜನೆಲ್ಲ ನಾನು ಒಂದು ಪ್ಲೇಟಿಗೆ ಹಾಕೊತಿದ್ದೀನಿ. ಫ್ರೈ ಮಾಡ್ಕೊಂಡ್ರಂಥ ಕಡಲೆ ಬೀಜದ ಸಿಪ್ಪೆ ಎಲ್ಲ ನಾನು ತೆಗೆದು ಒಂದು ಜಾರಿಗೆ ಹಾಕೊತಿದ್ದೀನಿ. ನಾನಿವಾಗ ಕಡಲೆ ಬೀಜನ ರುಬ್ಕೊತಾ ಇದ್ದೀನಿ. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು. ನಾನಿವಾಗ ಅದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ಉಂಡೆ ಬೆಲ್ಲನ ಹಾಕೊತಿದ್ದೀನಿ. ನಾನಿಲ್ಲಿ ಬೆಲ್ಲನ ಅರ್ಧ ಕಪ್ ಅಷ್ಟೇ ಹಾಕೊಂಡಿದ್ದೀನಿ. ನನ್ನ 2.5 ವರ್ಷದ ಮಗುಗೋಸ್ಕರ ನಾನು ಅರ್ಧ ಕಪ್ ಅಷ್ಟೇ ಹಾಕೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಹಾಕೋಬಹುದು. ಇವಾಗ ನಾನು ಬೆಲ್ಲ ಕರಗೋದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ಬೆಲ್ಲದ ಪೀಸ್ಗಳನ್ನೆಲ್ಲ ನಾನು ಸ್ಮ್ಯಾಶ್ ಮಾಡಿ ಸಣ್ಣ ಸಣ್ಣದಾಗಿ ಮಾಡ್ಕೊತೀನಿ ಹಾಗೂ ಬೆಲ್ಲನ ಕರಗಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನೀವು ನೋಡ್ಬೋದು ಯಾವ ರೀತಿಯಾಗಿ ಬೆಲ್ಲ ಎಲ್ಲ ಕರಗಿ ಈ ರೀತಿಯಾಗಿ ನೊರೆಯಾಗಿ ಬರ್ತಿದೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿಯಾಗಿ ಸೌಟಿನಿಂದ ನಾನು ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ 2 ಮಿನಿಟ್ಸ್ ತಿರುಗಿಸ್ಕೊಂಡ್ರೆ ಸಾಕು. ಪಾಕ ರೆಡಿ ಆಗುತ್ತೆ. ಪಾಕ ರೆಡಿ ಆಗಿದೆ ಇಲ್ವೋ ಅಂತ ನೋಡೋದಕ್ಕೆ ನಾನು 1 ಕಪ್ ನೀರಿಗೆ ಒಂದು ಸ್ವಲ್ಪ ಪಾಕನ ಹಾಕೊತಿದ್ದೀನಿ. ಈ ರೀತಿ ಪಾಕನ ಹೋಳಿಸಿದಾಗ ಬಾಲ್ ಶೇಪ್ ಬರಬೇಕು. ಇವಾಗ ಪಾಕ ರೆಡಿ ಆಗಿದೆ. ನಾನಿವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಫ್ರೈ ಮಾಡ್ಕೊಂಡಿರುವಂತಹ ತಾವರೆ ಬೀಜ ಮತ್ತು ಹುರಿದು ಪುಡಿ ಮಾಡ್ಕೊಂಡಿರುವಂತಹ ಕಡಲೆ ಬೀಜನ ಹಾಕೊಂತಿದ್ದೀನಿ. ಇವಾಗ ನಾನು ಬೆಲ್ಲದ ಪಾಕ ಮತ್ತು ಕಡಲೆ ಬೀಜದ ಪೌಡ್ರನ್ನ ಎಲ್ಲ ತಾವರೆ ಬೀಜಗಳಿಗೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕೊತಿದ್ದೀನಿ. ಪ್ಲೇಟ್ನಲ್ಲಿ ಹಾಕೊಂಡಿರುವಂತಹ ತಾವರೆ ಬೀಜಗಳನ್ನ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. 2 to 3 ಮಿನಿಟ್ಸ್ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವಾಗ ತಣ್ಣಗಾಗಿದೆ. ನಾನೀಗ ಕೆಲವು ತಾವರೆ ಬೀಜಗಳು ಈ ರೀತಿಯಾಗಿ ಅಂಟ್ಕೊಂಡ್ರಿಂದ ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ. ಈ ತಾವರೆ ಬೀಜಗಳಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವರೆಗೂ ತಿನ್ನುವಂತ ಹೆಲ್ತಿ ಅಂಡ್ ಟೇಸ್ಟ್ಫುಲ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಈ ಸಿಹಿ ಫ್ಲೇವರ್ ಇರುವಂತಹ ತಾವರೆ ಬೀಜದ ಸ್ನ್ಯಾಕ್ ನಾವು 1 ತಿಂಗಳಿಗೂ ಸ್ಟೋರ್ ಮಾಡಿ ಯೂಸ್ ಮಾಡಬಹುದು. ಇವಾಗ ನಾನು ಖಾರ ಫ್ಲೇವರ್ ಇರುವಂತಹ ತಾವರೆ ಬೀಜದ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ 1 ಕಪ್ ತಾವರೆ ಬೀಜಗಳನ್ನ ಹಾಕೊತಿದ್ದೀನಿ. ತಾವರೆ ಬೀಜಗಳನ್ನ ಹಾಕೊಂಡ್ಮೇಲೆ 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ 2 ಮಿನಿಟ್ಸ್ ಆಗಿದೆ ಹಾಗೂ ತಾವರೆ ಬೀಜಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಮಾಡ್ಕೊಂಡಿರೋಂಥ ತಾವರೆ ಬೀಜಗಳನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕೊತಿದ್ದೀನಿ. ಮತ್ತೆ 2 ಮಿನಿಟ್ಸ್ ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ. ಈ ಸಮಯದಲ್ಲಿ ನಾನು ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಎಣ್ಣೆನ ಹಾಕೊತಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಕಾದಿರುವಂಥ ಎಣ್ಣೆಗೆ ನಾನು 1/4 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನು ಹಾಕೊತಿದ್ದೀನಿ. ನಂತರ 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಕರಿಮೆಣಸಿನ ಪುಡಿನ ಹಾಕೊತಿದ್ದೀನಿ. ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕೊಂಡ್ಮೇಲೆ 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾನು ಇಲ್ಲಿ ನನ್ನ 2.5 ವರ್ಷದ ಮಗನಿಗೆ ಈ ಸ್ನ್ಯಾಕ್ ಮಾಡ್ತಿರೋದ್ರಿಂದ ನಾನು ಖಾರನ ಕಡಿಮೆ ಹಾಕೊಂಡಿದ್ದೀನಿ. ನೀವು ಜಾಸ್ತಿನೂ ಕೂಡ ಹಾಕೋಬಹುದು. ನೀವು ಖಾರದ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಪುಡಿ ಉಪ್ಪನ್ನು ಎಲ್ಲನೂ ಅರ್ಧ ಟೇಬಲ್ ಸ್ಪೂನ್ ಹಾಕೋಬಹುದು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನು ಇವಾಗ ಫ್ರೈ ಮಾಡ್ಕೊಂಡಿರೋಂತಹ ತಾವರೆ ಬೀಜಗಳನ್ನೆಲ್ಲ ನಾನು ಹಾಕೊತಿದ್ದೀನಿ. ಒಗ್ಗರಣೆ ಕಾರಣ ತಾವರೆ ಬೀಜಗಳಿಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೀವು ನೋಡ್ಬೋದು ಖಾರ ಫ್ಲೇವರ್ ಇರುವಂತಹ ತಾವರೆ ಬೀಜದ ಸ್ನ್ಯಾಕ್ ಈಗ ರೆಡಿ ಆಗಿದೆ. ತಾವರೆ ಬೀಜನ ಈ ರೀತಿ ಫ್ರೈ ಮಾಡಿ ಸೇವಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ತಾವರೆ ಬೀಜನ ಇಂತಿಷ್ಟು ಪ್ರಮಾಣದಲ್ಲಿ ಡೈಲಿ ಸೇವಿಸೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆ ನಿದ್ದೆ ಕೂಡ ಬರುತ್ತೆ. ನೋಡೋದಿಲ್ಲ ಫ್ರೆಂಡ್ಸ್, ಯಾವ ರೀತಿ ತಾವರೆ ಬೀಜದಿಂದ ಸಿಹಿ ಮತ್ತು ಖಾರದ ಸ್ನ್ಯಾಕ್ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.